ಸೊ ಗೈಸ್, ನಿನ್ನೆ ವಾರ್ಡ್ರೋಬ್ ಎಲ್ಲ ರೂಮ್ ಕ್ಲೀನ್ ಎಲ್ಲ ಆಯಿತು. ಇದೆಲ್ಲ ಕೈಯಲ್ಲಿ ತೊಳೆದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ನಾನು ಹೇಳಿದೆ ಅಲ್ಲ, ನನ್ನ ಸ್ಯಾರಿನ ವಾಶ್ ಮಾಡಿದೆ ಯೂಸ್ ಮಾಡಲ್ಲ ಅಂತೇಳಿ. ಸೊ ಅದು ಒಂದೇ ಸರಿ ಹಾಕಿದ್ದು, ನಾನು ವಾಶ್ ಮಾಡಿಬಿಟ್ಟೆ. ಇಲ್ಲೊಂದು ಸ್ವಲ್ಪ ಇದೆ, ಅಲ್ಲೊಂದು ಸ್ವಲ್ಪ ಇದೆ. ಅಂದರೆ ಸ್ವಲ್ಪ ಕೈಯಲ್ಲಿ ತೊಳೆದಿದ್ದೀನಿ, ಸ್ವಲ್ಪ ಮಷಿನ್ಗೆ ಹಾಕಿದ್ದೀನಿ. ಎಲ್ಲನೂ ಮಡ್ಚಿಡಬೇಕು. ಈ ನ್ಯೂಸ್ ಪೇಪರ್ ಏನಕ್ಕೆ ಅಂತಂದರೆ, ನಾನಿವಾಗ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ಅಂದರೆ ವಾರ್ಡ್ರೋಬ್ ಕ್ಲೀನ್ ಮಾಡಿರಲಿಲ್ಲ ನಿನ್ನೆ. ಇದನ್ನೇ ಡೀಪ್ ಕ್ಲೀನ್ ಮಾಡೋ ಹೊತ್ತಿಗೆ ಮೂರು ಅವರ್ ತೊಗೋತು. ಸೊ ಸುಸ್ತಾಗ್ಬಿಡ್ತು ನೋಡಿ. ಇನ್ನು ಕರ್ಟನ್ಸ್ ಕೂಡ ಹಾಕಿಲ್ಲ, ಇಲ್ಲಿದೆ. ಅದನ್ನು ಕೂಡ ತೊಳೆದಿಟ್ಟಿದ್ದೀನಿ, ಹಾಕಬೇಕು. ಇನ್ನೂ ಒಂದಿದೆ ವೈಟ್ ಕಲರು, ಬಟ್ ಅದು ಹಾಕಿದ್ರೆ ಏನಂದರೆ ಬೆಳಕು ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ಇದು ಚೆನ್ನಾಗಿದೆ. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದು ಎರಡಿತ್ತು, ಇನ್ನೊಂದು ಹುಡ್ಕೊಂಡು ಹೋಗಿ ಮತ್ತೆ ತೊಗೊಂಡು ಬಂದೆ. ಸೊ ಅದೇ ಥರದ್ದೇನೆ ಇಲ್ಲಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ವಾರ್ಡ್ರೋಬ್ ಇದೆ. ನ್ಯೂಸ್ ಪೇಪರ್ ಹಾಕೋಣ ಅಂತ ತೊಗೊಂಡು ಬಂದೆ. ಬಟ್ ಇದೇನೋ ಅಷ್ಟೊಂದು ಚೆನ್ನಾಗಿಲ್ಲ ನ್ಯೂಸ್ ಪೇಪರ್. ಏನೋ ಒಂಥರ ಕಸ ಇದೆ. ಮೇ ಬಿ ಯೂಸ್ ಮಾಡಿದ್ದು ಅನಿಸುತ್ತೆ ಇದು. ಸೊ ಬೇಡ, ಏನಾದರೂ ಬಟ್ಟೆ ಹಾಕೋಣ. ಇದೇನಂತಂದರೆ ಯಾವುದೋ ಒಂದು ಶಾರ್ಟ್ಸ್ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟೆ. ಸೊ ಒಂದು ವರ್ಷಕ್ಕೆ, ಇನ್ನೊಂದು ಮತ್ತೆ ವರ್ಷಕ್ಕೆ. ಸೊ ಡಬಲ್ ಚೆಕ್. ಆ್ಯಕ್ಚುಲಿ ನಿನ್ನೆ ಕ್ಲೀನ್ ಮಾಡಿದ್ದೀನಿ, ಬಟ್ ಏನಂದರೆ ಅದರಲ್ಲಿ ರೂಮ್ ಮಾತ್ರನೇ ಕ್ಲೀನ್ ಮಾಡಿರೋದು ನಿನ್ನೆ. ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಆಫೀಸ್ ಕೆಲಸ ಇನ್ನೂ ಮುಗ್ದಿಲ್ಲ, ಸೊ ನಡೀತಿದೆ. ಅದ್ರ ಜೊತೆ ಮಧ್ಯದಲ್ಲಿ ಮಾಡ್ಕೊಂಡು ಬಿಡೋಣ ಅಂತ. ಬಿಕಾಸ್ ಏನಕ್ಕೆ ಅಂದರೆ ಮತ್ತೆ ಟೈಮ್ ಇಲ್ಲ ನನ್ನ ಹತ್ರ. ಸೊ ಇನ್ನು 3 ವಾರ್ಡ್ರೋಬ್ ಅಂದರೆ ಒಳಗಡೆ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ವಾರ್ಡ್ರೋಬ್ ಓಕೆ, ಅಷ್ಟೊಂದೇನು ಅಂದರೆ ಗಲೀಜಿಲ್ಲ, ಅಂದರೆ ಧೂಳಿಲ್ಲ. ಸೊ ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡೆ ಬಂದುಬಿಟ್ಟಿದ್ದೀನಿ. ಬಿಕಾಸ್ ನನಗೆ ವಾರ ಕೂಡ ಇವತ್ತು. ಸೊ ಹಾಗಾಗಿ ನನ್ನ ಸ್ನಾನ ಆಯಿತು. ನಾನು ಸ್ನಾನ ಮಾಡೋದು ಯಾವಾಗಲೂ ಸಂಜೆನೇ. ಯಾಕೆ ಅಂತಂದರೆ ನಾನು ಬೆಳಗ್ಗೆಯಿಂದ ಫುಲ್ ಬೆರ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ರೆ ಮತ್ತೆ ನಾನು ಸ್ನಾನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಅಲ್ಲ, ಸಂಜೆನೇ ಅಂದ್ಕೊಳ್ಳಿ. ಎಲ್ಲೋ ಹೊರಡ್ರೆ ಮಾತ್ರ ನಾನು ಬೆಳಗ್ಗೆ ಮಾಡ್ತೀನಿ ಅಷ್ಟೇ. ಸೊ ಗೈಸ್, ಬನ್ನಿ ಇವಾಗ ವಾರ್ಡ್ರೋಬ್ ಕ್ಲೀನ್ ಮಾಡೋಣ. ಆ್ಯಕ್ಚುಲಿ ಇದರಲ್ಲಿ ಏನೇನೋ ಇಟ್ಬಿಟ್ಟಿದ್ದೀನಿ ಮೇಲೆ. ಏನಂದರೆ ಅದರಲ್ಲಿ ಸಾರಿ, ಆಮೇಲೆ ಸ್ವಲ್ಪ ಕವರ್ಸ್ ಎಲ್ಲ ನನಗೆ ಬೇಕಾಗಿರ್ಬೋದು ಅಂತ ಅದನ್ನ ಇಟ್ಟಿದ್ದೀನಿ. ಆಮೇಲೆ ಬ್ಲೌಸ್ ಇದೆ. ಆಮೇಲೆ ನನ್ನ ಹತ್ರ ಹೇರ್ ಸ್ಟ್ರೈಟ್ನರ್ ಇದೆ. ತುಂಬ ವರ್ಷಗಳಾಯಿತು ತೊಗೊಂಡು. ತುಂಬ ಅಂದರೆ ಒಂದು 2-3 ವರ್ಷ ಆಯಿತು. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಇರಿ, ನಿಮಗೆಲ್ಲನೂ ತೋರಿಸ್ತೀನಿ, ಓಕೆನಾ. ನಾನೆಷ್ಟು ಕುಳ್ಳಿ ಅಂದರೆ ನನಗೆ ತೆಗಿಲಿಕ್ಕೆ ನನಗೆ ಇದು ಬೇಕಾಗುತ್ತೆ, ಏನು ಹೇಳಿ, ಚೇರ್ ಬೇಕಾಗುತ್ತೆ. ಸೊ ತೊಗೊಂಡು ಬಂದೆ. ನೋಡಿ, ಫುಲ್ಲೆಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ. ಇದೇನೆಂದರೆ ಸ್ವಲ್ಪ ಕವರ್ಗಳು ಕೆಳಗೆ ಹಾಕ್ಬಿಡೋಣ. ಆಮೇಲೆ ಇದರಲ್ಲಿ ಏನಿದೆ, ಇದರಲ್ಲಿ ಬ್ಯಾಗ್ಗಳಿದೆ. ಸೊ ಅದಾದಮೇಲೆ ಅಯ್ಯಪ್ಪ, ಹಂಗೆಲ್ಲ ಇಳಿಸೋದು. ಇದೇನು ಗೊತ್ತಾ, ಬ್ಲೌಸ್ಗಳನ್ನ ಹಾಕಿಡೋಕ್ಕೆ ಒಂದು ಬ್ಲೌಸ್ ಶೇಪ್ದೇ ಒಂದು ಬರುತ್ತೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಸಿಗುತ್ತೆ. ಸೊ ಅದಿದು ಇದರಲ್ಲಿ ಅದೆಲ್ಲನೂ ಇಟ್ಟಿದ್ದೀನಿ. ಧೂಳಿಲ್ಲ ಅಂದ್ಕೊಂಡ್ರೆ ಧೂಳಿದೆ ಗೈಸ್. ಆಮೇಲೆ ಇದೆಲ್ಲ ಏನಪ್ಪ, ಇದೆಲ್ಲ ಏನೋ ಬ್ಲೌಸ್ ಪೀಸ್. ಆಮೇಲೆ ಇದೇನೋ ಗೊತ್ತಿಲ್ಲ. ಸೊ ಇಲ್ಲೇನೋ ಬ್ಯಾಗ್ ಇದೆ. ಆಮೇಲೆ ಇದೇನೋ ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸ್ಗಳ ಹಾವಳಿ ತುಂಬ ಆಗ್ಬಿಟ್ಟಿದೆ. ಇದು ನಾನು ಹೇಳಿದೆ ಅಲ್ಲ, ಸ್ಟ್ರೈಟ್ನರ್. ಸೊ ಇದನ್ನು ಹುಷಾರಾಗಿ ಇಡಬೇಕು ನಾನು. ಸೊ ಹಂಗಾಗಿ ಇಡ್ತೀನಿ. ಆಮೇಲೆ ಇಟ್ಕೊಂಡ್ರೆ ಆಯಿತು. ಆಮೇಲೆ ಇದೆರಡು ಬ್ಯಾಗ್. ಇದೆರಡು ಕೂಡ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು, ಸಾರಿ ಹಾಕಿಡಲಿಕ್ಕೆ. ಇನ್ನೂ 2 ಇದೆ, ಅದನ್ನು ಎತ್ತಿಟ್ಟಿದ್ದೀನಿ. ಯೂಸ್ ಆಗಲ್ಲ ಅಂಥೇಳಿ ಇವಾಗ ಯೂಸ್ ಮಾಡ್ಕೋಬೇಕು. ಬಿಕಾಸ್ ತುಂಬ ಸಾರಿಗಳಿದೆ, ಎಲ್ಲೂ ಹಾಕೇ ಇಲ್ಲ. ಸೊ ಹಾಗಾಗಿ ನಾನು ತುಂಬ ಸ್ಯಾರಿಗಳನ್ನ ತೊಗೊಳಲ್ಲ, ತುಂಬ ಕಡಿಮೆ ತೊಗೊತೀನಿ. ಯಾಕಂದರೆ ಅಷ್ಟೇನು ಸ್ಯಾರಿ ಎಲ್ಲೂ ಉಡೋದೇ ಇಲ್ಲ ನಾವು, ಹಾಗಾಗಿ ನಾನು ತೊಗೊಳೋದೇ ಇಲ್ಲ. ಸೊ ನನ್ನ ಹತ್ರ ಇರೋದಷ್ಟೇ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇವಾಗ ತೆಗ್ದಿರೋದು ಬರೀ 1 ರೋ ಅಷ್ಟೇ. ಇನ್ನೂ 2 ರೋ ಇದೆ. ಈಗ 1 ರೋ ಕ್ಲೀನ್ ಮಾಡೋಕ್ಕೆ ನನಗೆ ಇವಾಗ ಎಷ್ಟು ಟೈಮ್ ಬೇಕಾಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ 1 ರೋ ಮಾತ್ರ ರಿಮೂವ್ ಮಾಡಿದ್ದೀನಿ. ಅದೇ ಜಾಸ್ತಿ ಆಗಿಬಿಟ್ಟಿದೆ.
ನೀವು ನೋಡ್ಬೋದು 1 ರೋದೇ ನಂತರ ಎಷ್ಟಾಗ್ಬಿಟ್ಟಿದೆ. ಮೇ ಬಿ ನಾನು ವೀಡಿಯೋ ಎಲ್ಲ ಮಾಡ್ಕೊತ ಕ್ಲೀನ್ ಮಾಡಬೇಕಂದ್ರೆ ಅದೆಷ್ಟೊತ್ತು ಬೇಕಾಗುತ್ತೋ ಗೊತ್ತಿಲ್ಲ. ನೋಡೋಣ, ಆದಷ್ಟು ಮಾಡ್ತೀನಿ. ಸೊ ಗೈಸ್ ನೋಡಿ, ಬರೀ 1 ರೋದೇನೆ ಇಷ್ಟಾಗ್ಬಿಟ್ಟಿದೆ. ಇನ್ನು ಎಷ್ಟು ರೋ ಇದೆ? ಇನ್ನು 2 ರೋ ಇದೆ, ಇನ್ನು 3 ವಾರ್ಡ್ರೋಬ್ ಇದೆ. ಓಹ್, ಆ್ಯಕ್ಚುಲಿ ಧೂಳಿದೆ ನನಗೆ, ಯಾಕೆಂದರೆ ಧೂಳು ಬಂದರೆ ನನಗೆ ಶೀತ ಆಗುತ್ತಲ್ವಾ. ಸೊ ಆ ಥರ ಬಂದಿದೆ ಇವಾಗ ನನಗೆ. ಅಕ್ಷಿ, ನಾನು ಹೇಳಿಲ್ವಾ ನನಗೆ ಡಸ್ಟ್ ಅಲರ್ಜಿ ಇದೆ. ನಾನು ಅಷ್ಟು ಈಸಿಯಾಗಿ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಟ್ ಆಪ್ಷನ್ ಇಲ್ಲ ಅಂದಾಗ ಮಾಡಲೇಬೇಕು. ಸೊ ಬನ್ನಿ ಮಾಡೋಣ. ಇದು ನಾನೇ ತೊಗೊಂಡಿದ್ದು ಸ್ಯಾರಿ. ಅಂದರೆ ನನಗಿಷ್ಟ ಆಯಿತು ಇದು. ಅಂದರೆ ನೋಡೋಕ್ಕೂ ಕಲರ್ ಚೆನ್ನಾಗಿತ್ತು. ಇದು ತುಂಬ ಕಡಿಮೆ ರೇಟೇ. ಎಷ್ಟು ಅಂತಂದರೆ ಒಂದು 1000 ಒಳಗೆ 500 ಎಷ್ಟೋ ಮರ್ತೋಗಿದೆ ನನಗೆ. ಬಟ್ ಇದು ಕಲರ್ ಸಖತ್ತಾಗಿತ್ತು ಅಂತ ತೊಗೊಂಡೆ. ಸೊ ಅದಾದಮೇಲೆ ಇದೆಲ್ಲ ಏನಂದರೆ ಸುಮ್ಮನೆ ಇರೋ ಸ್ಯಾರೀಸು, ಉಡೋದೇ ಇಲ್ಲ ನಾನು ಸುಮ್ಮನೆ ಯಾರಿಗಾದರೂ ಕೊಡಬೇಕು ಇದೆಲ್ಲ. ಆಮೇಲೆ ಇದರಲ್ಲಿ ಏನಿದೆ? ಯೂಸ್ ಮಾಡದೇ ಇರೋ ಟವಲ್ಸ್ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ. ಅದನ್ನು ಯಾರಿಗಾದ್ರೂ ಸುಮ್ಮನೆ ಕೊಟ್ಬಿಡಬೇಕು ಗೈಸ್, ಏನಕ್ಕೆ ನಮಗೆ ಯೂಸ್ ಆಗಲ್ಲ ಅಲ್ವಾ. ಇದು ನೋಡಿ, ಇದೂ ಅಷ್ಟೇ ಯೂಸ್ ಮಾಡದೇ ಇರೋ ಟವಲ್ಸ್. ಆ್ಯಕ್ಚುಲಿ ಈ ಸ್ಯಾರಿ ಚೆನ್ನಾಗಿದೆ. ಈ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ. ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ನೋಡಿ, ಚೆನ್ನಾಗಿದೆ. ಸರಿ, ಹಬ್ಬಕ್ಕೆ ಉಟ್ಕೋಬೋದು ಅನಿಸುತ್ತೆ. ಏನು ಇಟ್ಟು ಏನು ಮಾಡೋದಲ್ವಾ ಸ್ಯಾರೀಸ್ನ. ಚೆನ್ನಾಗಿದೆ ಪಾಪ. ಇದನ್ನು ಒಂದ್ಸರಿ ಉಡಬೇಕು. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ ನಾನು ಅಂದರೆ ಮರ್ತೋಗಿದೆ. ಇದೆಲ್ಲ ನೋಡಿ ಅಮ್ಮನೇ ಮಾಡಿಕೊಡೋದು ನನಗೆ. ಸ್ಯಾರಿ ಕುಚ್ಚು ಹಾಕ್ಕೊಡೋದು, ಆಮೇಲೆ ಫಾಲ್ಸ್ ಹಾಕ್ಕೊಡೋದು ಎಲ್ಲ ಅಮ್ಮನೇ. ಆಚೆ ಕಡೆ ಕೊಟ್ಟರೆ ತುಂಬ ದುಡ್ಡಾಗುತ್ತೆ ಇದೆಲ್ಲದಕ್ಕೂ. ಸೊ ಅಮ್ಮನೇ ಎಲ್ಲ ಮಾಡಿಕೊಡ್ತಾರೆ. ಈ ಸ್ಯಾರಿ ಸಖತ್ತಾಗಿದೆ ಅಲ್ಲ, ಇದನ್ನು ಹಬ್ಬಕ್ಕೆ ಉಟ್ಕೊಳ್ಳೋಣ. ಬಿಕಾಸ್ ಚೆನ್ನಾಗಿರುತ್ತೆ. ಇಟ್ಟು ಏನು ಮಾಡೋದಲ್ವಾ, ರಾಶಿ ರಾಶಿ ಸ್ಯಾರೀಸು. ಸೊ ನನ್ನ ಹತ್ರ ತುಂಬ ಕಾಸ್ಟ್ಲಿ ಸ್ಯಾರೀಸ್ ಅಂದರೆ ಒಂದಿದೆ. ಅದಕ್ಕೆ ನಾನು 28K ಏನೋ ಪೇ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ಕಡಿಮೆ ರೇಟಿದೆ ಇರೋದು. ಈ ಸ್ಯಾರಿ ಮಾತ್ರ ಚೆಂದ ಇದೆ ಅಲ್ಲ, ಗ್ರೀನ್ ವಿತ್ ಗೋಲ್ಡನ್ ಜರಿ. ಇದನ್ನೇ ಉಟ್ಕೋತೀನಿ ಹಬ್ಬಕ್ಕೆ. ಇಲ್ಲಾಂದರೆ ಮನೆಗೆ ಕೊಟ್ಟರೆ ಯಾರಾದರೂ ಉಟ್ಕೋತಾರೆ. ಇದು ಒಬ್ರು ಅಕ್ಕ ಅವ್ರ ಮನೆಗೆ ಹೋದಾಗ ಕೊಟ್ಟಿದ್ದು ಸ್ಯಾರಿ. ಅಂದರೆ ಈಗ ಸುಮ್ಮನೆ ಬ್ಲೌಸ್ ಪೀಸ್ ಕೊಡ್ತಾರಲ್ಲ, ಆ ಥರ ಅವ್ರು ಕೊಟ್ಟಿದ್ದು. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಟಿದ್ದೆ. ಚೆನ್ನಾಗಿದೆ ಸ್ಯಾರಿ ಇದು, ಸಿಂಪಲಾಗಿ ಚೆನ್ನಾಗಿದೆ. ಆಮೇಲೇನು ಇಲ್ಲ, ಇನ್ನೂ ಒಂದು ಸ್ಯಾರಿ ಇದೆ. ನಾಳೆ ಎಲ್ಲ ಒಂದ್ಸರಿ ಬಿಸಿಲಿಗೆ ಹಾಕ್ಬಿಡ್ಬೇಕು. ನಾನು ಹೇಳಿದೆ ಅಲ್ಲ, ನನ್ನ ಹತ್ರ ಕಾಸ್ಟ್ಲಿಯಸ್ಟ್ ಸ್ಯಾರಿ ಅಂದರೆ ಇದೇ ನಂದು 28K ಸ್ಯಾರಿ. ಇದು ಸಖತ್ತಾಗಿದೆ. ಬಾರ್ಡರ್, ಒಂದು ನಿಮಿಷ ಇರಿ, ಹೆಂಗೆ ತೋರಿಸ್ತೀನಿ ನೋಡಿ, ಹತ್ತಿರದಿಂದ ತೋರಿಸ್ತೀನಿ ರೀ. ಇದು ಬಂದುಬಿಟ್ಟು ಬಾರ್ಡರ್ ಈ ಥರ ಇದೆ. ಇದು ಸ್ಯಾರಿ ಫುಲ್ ಹಿಂಗಿದೆ. ಇದರಲ್ಲಿ ಚೆನ್ನಾಗಿದೆ ಸ್ಯಾರಿ. ಇನ್ನೊಂದೇನೆಂದರೆ ಇರಿ, ಹಿಂಗೆ ತೋರಿಸ್ತೀನಿ. ಈ ಸ್ಯಾರಿ ಸೆರ್ಗಿಗೆ ಇದೆಲ್ಲನೂ ಅಮ್ಮನೇ ಮಾಡಿರೋದು. ನೋಡಿ ಹೆಂಗಿದೆ, ಏನೋ ಮಧ್ಯದಲ್ಲಿ ಕೊಟ್ಬಿಟ್ಟು ಸ್ಟಾರ್ ಥರದ್ದು ಕೊಟ್ಬಿಟ್ಟು ಅದಕ್ಕೆ ಮಾಡಿದ್ದಾರೆ. ಕಾಣಿಸ್ತಿದ್ಯಾ? ನಮ್ಮಮ್ಮ ಆ್ಯಕ್ಚುಲಿ ಸಕಲ ಕಲಾ ವಲ್ಲಭೆ. ಏನು ಬರಲ್ಲ ಅಂತಲೇ ಇಲ್ಲ, ಎಲ್ಲನೂ ಬರುತ್ತೆ. ನೋಡಿ ಕಾಣಿಸ್ತಿದ್ಯಾ? ಇದು ಗುಚ್ಚು ಜೊತೆಗೆ ಏನೋ ಸ್ಟಾರ್ ಥರ ಇದೆ. ಸೊ ಆ ಥರ ಫುಲ್ ಸ್ಯಾರಿ ಕೊಟ್ಟಿದ್ದಾರೆ. ಈ ಸ್ಯಾರಿ ಚೆನ್ನಾಗಿದೆ, ಅಂದರೆ ಉಟ್ಕೊಳ್ಳೋಕ್ಕೂ ಸಕ್ಕ ಸಾಫ್ಟಾಗಿದೆ, ಜೊತೆಗೆ ನೋಡೋಕ್ಕೂ ರಿಚ್ ಆಗಿದೆ. ಇದನ್ನು ಒಂದ್ಸರಿ ಬಿಸಿಲಿಗೆ ಹಾಕ್ಬಿಡ್ಬೇಕು ನಾಳೆ ನಾನು. ನೋಡಿ ಹೇಗಿದೆ ಬಾರ್ಡರ್,
ಚೆನ್ನಾಗಿದೆ ಅಲ್ಲ? ಇದೇ ನನ್ನ ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ಇದ್ರದ್ದು ಪಲ್ಲು ಹೇಗಿದೆ ಅಂತಂದರೆ, ಎಲ್ಲಪ್ಪ ಇದೆ, ಹಾಂ, ಈ ಗೋಲ್ಡನ್ ಕಲರಲ್ಲೇ ಫುಲ್ ಪಲ್ಲು ಬಂದುಬಿಟ್ಟಿದೆ. ಸೊ ಇದಕ್ಕೂ ಕೂಡ ಫಾಲ್ಸ್ ಎಲ್ಲನೂ ಅಮ್ಮನೇ ಹಾಕ್ಕೊಟ್ಟಿರೋದು. ಈವನ್ ಇದನ್ನು ಈ ಕುಚ್ಚು, ಸ್ಯಾರಿ ಕುಚ್ಚೇನಿದೆ, ಇದನ್ನು ಅಮ್ಮನೇ ಹಾಕ್ಕೊಟ್ಟಿರೋದು. ನಮ್ಮಮ್ಮನೇ ಎಲ್ಲನೂ ಮಾಡಿಕೊಡೋದು, ಎಲ್ಲೂ ಆಚೆ ಕೊಡಲ್ಲ. ಇದು ಹಳದಿ ಶಾಸ್ತ್ರಕ್ಕೆ ತಗೊಂಡಿದ್ದ ಸ್ಯಾರಿ, ಉಟ್ಕೊಂಡಿದ್ದೆ ಆವಾಗ. ಸೊ ಇದು ಬಂದ್ಬಿಟ್ಟು ನನಗೆ ದೀಪಾವಳಿಗೆ ಕೊಟ್ಟಿದ್ದ ಸ್ಯಾರಿ. ಇದು ಆ್ಯಕ್ಚುಲಿ ಗಿಫ್ಟ್. ಇದು ಉಟ್ಕೊಂಡೇ ಇಲ್ಲ, ಇದನ್ನು ಉಟ್ಕೋಬೇಕು ಅಂತಾರೆ. ಇದಕ್ಕೆ ಬ್ಲೌಸ್ ಹೊಲಿಸಿ ಉಟ್ಕೋಬೇಕು. ನಂದೆಲ್ಲ ಸುದರ್ಶನ್ ಸಿಲ್ಕ್ ಸ್ಯಾರೀಸೇ ಇರುತ್ತೆ. ಸೊ ಹಂಗಾಗಿ ಅವ್ರದ್ದೇ ಕವರ್ಗಳಿರುತ್ತೆ ಎಲ್ಲ ಕಡೆ. ಕಾಣಿಸ್ತಿದ್ಯಾ? ಈ ಸ್ಯಾರಿ ಸಕ್ಕತ್ತಾಗಿದೆ. ಇದಕ್ಕೆ ಎಷ್ಟು ಗೊತ್ತಾ? 700 ರುಪೀಸ್ ಅಷ್ಟೇ. ಬಟ್ ಚೆನ್ನಾಗಿತ್ತು. ಇದನ್ನು ಉಟ್ಟಿಲ್ಲ, ಯಾವಾಗ ಉಡೋದು ಗೈಸ್ ನಾವೆಲ್ಲ? ಸುಮ್ಮನೆ ತೊಗೊತೀವಿ ಅಷ್ಟೇ ನೋಡಿ. ಅದಕ್ಕೆ ನಾನು ಸ್ಯಾರಿ ಜಾಸ್ತಿ ತೊಗೊಳಲ್ಲ. ಒಂದು ರಾಶಿ ಸ್ಯಾರಿ ತೊಗೊಂಡು ಹಿಡ್ಕೊಂಡ್ಬಿಡ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೇನು ಗೊತ್ತಾ, ಇದರಲ್ಲಿ ಸ್ಯಾರಿ ಕುಚ್ಚು ಆಲ್ರೆಡಿ ಬಂದಿತ್ತು, ನಾ ಏನೂ ಹಾಕ್ಸಿಲ್ಲ ಅದಕ್ಕೆ. ಆಮೇಲೆ ಏನಪ್ಪ, ಹಾಂ, ಇಲ್ಲೊಂದು ಸ್ಯಾರಿ ಇದೆ, ಇರಿ ಇದನ್ನು ತೋರಿಸ್ತೀನಿ. ಇದು ಸಖತ್ತಾಗಿದೆ. ನಂಗೆ ಅಕ್ಕ ಕೊಡಿಸಿದ ಸ್ಯಾರಿ ಇದು. ಇದಕ್ಕೂ ಕೂಡ ಸ್ಯಾರಿ ಕುಚ್ಚು ಅಮ್ಮನೇ ಹಾಕಿರೋದು. ಗೋಲ್ಡನ್ ಥ್ರೆಡ್ಡಲ್ಲಿ ಬ್ಲೂ ಕೊಟ್ಟಿದ್ದಾರೆ, ಇನ್ನೊಂದು ಪಿಂಕ್, ಇದು ಪಿಂಕ್ ವಿತ್ ರೆಡ್ ಥರ. ಸೊ ಅದನ್ನು ಕೊಟ್ಬಿಟ್ಟು ಅದಕ್ಕೆ ಗೋಲ್ಡನ್ ಥ್ರೆಡ್ ಹಾಕಿದ್ದಾರೆ. ಬಾರ್ಡರ್ ಹಿಂಗಿದೆ ಫುಲ್ ಸ್ಯಾರಿ. ಈ ಸ್ಯಾರಿ ಸಖತ್ತಾಗಿದೆ. ಇದು ಕೂಡ ಸ್ವಲ್ಪ ಕಾಸ್ಟ್ಲಿ, ಮೇ ಬಿ ಒಂದು 10K ಇರಬೇಕೇನೋ ಈ ಸ್ಯಾರಿಗೆ. ಬಟ್ ಸಖತ್ ಸಾಫ್ಟಾಗಿದೆ, ಚೆನ್ನಾಗೂ ಇದೆ. ಕಾಣಿಸ್ತಿದ್ಯಾ? ಸೊ ಇದನ್ನು ಒಂದ್ಸರಿ ಬಿಸಿಲಿಗೆ ಹಾಕ್ಬಿಡ್ಬೇಕು ಗೈಸ್. ನಾನೇನು ಮಾಡ್ತಿದ್ದೀನಿ, ವಾರ್ಡ್ರೋಬ್ ಕ್ಲೀನ್ ಮಾಡ್ತಿದ್ದೀನೋ ಅಥವಾ ವಾರ್ಡ್ರೋಬ್ ಟೂರ್ ಮಾಡ್ತಾಯಿದ್ದೀನೋ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಇದೆ ರೀ ನೋಡಿ, ಸುದರ್ಶನ್ ಸಿಲ್ಕ್ಸ್. ಮತ್ತು ಇಲ್ಲೊಂದು ಬ್ಲೌಸ್ ಇಟ್ಬಿಟ್ಟಿದ್ದೀನಿ ನಾನು ಯಾವತ್ತೋ ಒಂದಿನ. ಅಯ್ಯಯ್ಯೋ, ಈ ಬ್ಲೌಸ್ ನೋಡಿ, ಏನೋ ತೋರಿಸ್ತೀನಿ ಒಂದು ನಿಮಿಷ. ಈ ಬ್ಲೌಸ್ ಬಂದ್ಬಿಟ್ಟು ಮಷಿನ್ ವರ್ಕು. ಇದು ನಾನು ಈ ಥರ ಕೊಡಿಸಿದ್ದೆ, ಜೊತೆಗೆ ಫ್ರಂಟಲ್ಲಿ ಈ ಥರ, ಆಮೇಲೆ ಬ್ಯಾಕಲ್ಲಿ ಈ ಡಿಸೈನ್ ಇದೆ. ಸೊ ನನಗೊಬ್ರು ಬ್ಲೌಸ್ ಹೊಲ್ಕೊಡ್ತಾರೆ, ಅವರು ಸಖತ್ತಾಗಿ ಹೊಲಿತಾರೆ. ಅಂದರೆ ಅವ್ರ ಹತ್ರ ಮಷಿನ್ಸ್ ಎಲ್ಲ ಇದೆ ಪಾಪ. ಮತ್ತು ಅಷ್ಟೇನು ಕಡಿಮೆ ರೇಟಿಗೂ ಹೊಲ್ಕೊಡ್ತಾರೆ, ಚೆನ್ನಾಗಿ ಹೊಲ್ಕೊಡ್ತಾರೆ. ನೋಡಿ, ಇದು ಬ್ಯಾಕ್ ಡಿಸೈನ್. ಇದು ನಾನು ಸ್ಲೀವ್ಸಿಗೆ ಕೊಡಿಸಿದ್ದೆ. ಸೊ ಬ್ಯಾಕ್ ಡಿಸೈನು ಚೆನ್ನಾಗಿದೆ. ಇದು ಅದರದ್ದೇನೆ ಆಯಿತಾ. ಆಮೇಲೆ ಈ ಸ್ಯಾರಿ ಕೂಡ ನನಗೆ ಗಿಫ್ಟ್, ಬ್ಲ್ಯಾಕ್. ಇದು ನಾನು ಉಡಬೇಕು, ಬಟ್ ನನ್ನ ಹತ್ರ ಬ್ಲೌಸ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಸೊ ಒಂದು ಬ್ಲ್ಯಾಕ್ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೀನಿ, ಅದು ಬಂದಮೇಲೆ ಇದು ಉಡಬೇಕು. ಇದು ಚೆನ್ನಾಗಿದೆ ಬ್ಲ್ಯಾಕ್ ಸ್ಯಾರಿ. ಒಂದು ಸರಿನೂ ಉಟ್ಟಿಲ್ಲ, ಇದನ್ನು ಉಡಬೇಕು. ಒಂದು ಬ್ಲ್ಯಾಕ್ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೀನಿ, ಅವ್ರಿನ್ನ ಹೊಲಿದೇ ಕೊಟ್ಟಿಲ್ಲ ನನಗೆ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸೊ ಅದಾದಮೇಲೆ ಇದು ನೋಡಿ, ಮಾಸ್ಕ್. ಯಾಕೆ ಅಂತಂದರೆ ಕೊರೋನಾ ಟೈಮಲ್ಲಿ ಎಷ್ಟು ಮಾಸ್ಕ್ ಇದ್ರೂ ಸಾಲ್ತಿರ್ಲಿಲ್ಲ. ಸೊ ಅದೇ ಥರನೇ ಇದನ್ನ ಇಟ್ಕೊಂಡಿದ್ದು. ಆಮೇಲೆ ಏನಂದರೆ, ನಾನೊಂದು ಸ್ಯಾರಿ ತೋರಿಸಿದೆ ಅಲ್ಲ, ಸೊ ಅದರದ್ದು ಬ್ಲೌಸ್ ಪೀಸ್ ಇದು. ನಾನೇನಂದರೆ ಸ್ಯಾರಿ ಬ್ಲೌಸ್ ಪೀಸ್ನ ಯಾವತ್ತೂ ಹೊಲಿಸಲ್ಲ, ನಾನು ಎಲ್ಲನೂ ಬೇರೆದೇ ಹೊಲಿಸೋದು. ಸೊ ಹಾಗಾಗಿ ಇದೆಲ್ಲ ಹಾಗೆ ವೇಸ್ಟ್ ಆಗಿಬಿಡುತ್ತೆ, ಯೂಸೇ ಆಗಲ್ಲ. ಇದೇನು ನನಗೆ ಗೊತ್ತಿಲ್ಲ, ಶಿಟ್. ಇದು ಸ್ಯಾರಿ ಪೆಟಿಕೋಟ್ ಅನಿಸುತ್ತೆ, ಫುಲ್ ಬೂಸ್ಟ್ ಹಿಡಿದ್ಬಿಟ್ಟಿದೆ. ಕಾಣಿಸ್ತಿದ್ಯಾ ನೋಡಿ, ಫುಲ್ ಬೂಸ್ಟ್ ಹಿಡಿದಿದೆ. ಏನಕ್ಕೆ? ನಾನು ಹೇಳ್ದೆ ಅಲ್ಲ, ನಾನು ಇಟ್ಟು ತುಂಬ ದಿನ ಆಯಿತು, ತೆಗ್ದೇ ಇಲ್ಲ. ಸೊ ಹಂಗಾಗಿ ಅನಿಸುತ್ತೆ ಇಡೀ ಪೆಟಿಕೋಟ್ ಬೂಸ್ಟ್ ಹಿಡಿದಿದೆ. ಹಂಗಂತೇಳಿ ಬೇರೆದೇನೂ ಆಗಿಲ್ಲ, ಅದು ಮಾತ್ರ ಹಾಗಾಗಿದೆ. ಸೊ ಎಲ್ಲನೂ ನೀಟಾಗಿ ಒರೆಸಿಟ್ಬಿಡ್ಬೇಕು ಗೈಸ್, ಇಲ್ಲಾಂದರೆ ಅಷ್ಟೇ, ಎಲ್ಲನೂ ಬೂಸ್ಟ್ ಹಿಡಿದ್ಬಿಡುತ್ತೆ. ಸೊ ನೋಡಿದ್ರಿ ಅಲ್ಲ, ಇವಾಗ ಸದ್ಯಕ್ಕೆ ಇಷ್ಟಿದೆ.
ಇನ್ನು ಮಿಕ್ಕಿ ತೋರಿಸ್ತೀನಿ ಇನ್ನು ಏನೇನಿದೆ ಅಂತ ಹೇಳಿ. ಸೊ ಗೈಸ್, ಇವಾಗ ನಾನು ತೆಗ್ದಿರೋದು ಬರೀ 2 ಬಾಕ್ಸ್ ಅಷ್ಟೇ, ಅದರಲ್ಲೇ ಒಂದು ರಾಶಿ ಇದೆ ಎಲ್ಲನೂ. ಸೊ ಕುತ್ಕೊಂಡು ಇವಾಗ ನಾನು ಕ್ಲೀನ್ ಮಾಡ್ತೀನಿ. ಮಧ್ಯದಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೊ ನೋಡ್ಕೊಂಡು ಮಾಡ್ಬೇಕು ನಾನು. ಇರಿ ಸ್ವಲ್ಪ ಹೊತ್ತು, ಇನ್ನೂ ಕ್ಲೀನ್ ಮಾಡಿದ ಇನ್ನೂ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು, ನೋಡ್ಕೊಂಡು ಬನ್ನಿ. ಇಲ್ಲಿ ತೋಚು ಇಲ್ಲಿ 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 ಹುಡುಗೆ ಮುಖ ಏನದು ಹಂಗಾಗಿದೆ, ಹನುಮಂತನ ಮುಖ. ಮುಂದೆ ಬರಬೇಡ ಮಗನೆ, ಹಿಂದೆ ಹೋಗುವ. ಹಿಡ್ಕೊ, ಹಿಂಗೆ ಹಿಡ್ಕೊ. ಹೋತು ಹೂ ನೋಡಿ, ಇಲ್ಲೇ ಇದೆ. ಬಾ ಮತ್ತೆ ಬೇಗ ಬಾ. ಹಾಕೋಣ ಬಾ. ಹಾ ಸೂಪರ್. ಸಾಕಾ ಮೂತಿ ಏನು ಹಂಗಾಗಿದೆ? ಸೂಪರ್. ಹಿಡ್ಕೊ.